ಜೂಲಿ ಲಕ್ಷ್ಮಿ ಅಂತೇಳಿ ದೇವ್ರಿಗೆ ಹೋಲಿಸ್ತಾರ. Who is Lakshmi? It is Joli Lakshmi. ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ. ಈ ದೇಶದಲ್ಲಿ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಹೊರತು ಮಾಂಸ ತಿಂದವರಿಂದಲ್ಲ. ಬಸವಣ್ಣವ್ರು ಸೀಮಿತ ಮಾಡ್ತಾ ಇದ್ದಾರೆ ಅವ್ರು. ಇದು ಒಂದಕ್ಕೆ ನಮ್ಗೆ ಸೀಮಿತ. ನೀವು ಬಸವಣ್ಣ ಹೆಸರು ಇಟ್ಕೋಬೇಡ್ರಿ. ಎಲ್ಲಾ ಶರಣರು ಕೂಡೇ ಬಸವ ಕಲ್ಯಾಣ ಹುಟ್ಟಿದ್ದು, ಬಸವಣ್ಣ ನಾಡು ಹುಟ್ಟಿದ್ದು. ನಾನು ಇಲ್ಲಿ ಡ್ಯೂಟಿ ಮಾಡಿ ನನ್ಗೆ ಗೊತ್ತದ. ಈ ಬಸವಣ್ಣನ ನಾಡಿನಲ್ಲಿ 12ನೇ ಶತಮಾನದಲ್ಲಿ ಏನು ಬಸವಣ್ಣ ಕ್ರಾಂತಿ ಮಾಡಿ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನು ಪ್ರಯತ್ನಿಸಿದ್ದಾನೋ ಅದು ಇವತ್ತಿನ ಈ ಒಂದು ಕ್ರಾಂತಿಯ ನಾಡಿನಲ್ಲಿ ಈ ಒಂದು ಸಮಾವೇಶ ಅದೇ ಸಂದೇಶವನ್ನ ಸಾರಿದೆ. ಎಲ್ಲರೂ ನಮ್ಮವರು, ನಾವೆಲ್ಲರೂ ಒಂದು. ಬಸವಣ್ಣನೇ ಹೇಳ್ತಾನೆ ಒಂದ್ ಕಡೆ, ಕಾಯಕದೊಡೆ ನಿರತನಾದಡೆ ಶಿವಪೂಜೆ ಭಂಗ ಬಂದರೂ ಪರವಾಗಿಲ್ಲ ಅಂತೇಳಿ. ಕಾಯಕಕ್ಕೆ ಅಷ್ಟು ಮಹತ್ವ ಕೊಟ್ಟರು ಬಸವಣ್ಣವ್ರು. ಕಾಯಕ ಮಾಡಿ ಜೀವನ ಮಾಡ್ಬೇಕು ಅಂತ ಹೇಳ್ಯಾರ. ಅಂತ ಒಂದು ಬಸವಣ್ಣನ ವಚನಗಳನ್ನ ತಿರುವು ಮುರು ಮಾಡಿ ನಮ್ಮ ಮಠಾಧೀಶರು ಇವತ್ತೇನು ಕೆಟ್ಟ ಸಂದೇಶ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರ, ಅದು ಆಗಬಾರ್ದು. ನಾವೆಲ್ಲರೂ ಮಠಾಧೀಶರು ಒಂದು. ಎಲ್ಲಾ ಶರಣರಿಗೆ ನೀವು ಒಂದು ಹಾದಿ ಬಿಟ್ರಿ ಅಂದ್ರ ನಮ್ಮ ಜನ ಯಾಕಡೆ ಹಾದಿ ಬಿಡ್ತದ ಅಂಬುದು ಅರ್ಥ ಮಾಡ್ಕೊಳ್ರಿ. ಅಂತ ಹಾದಿ ಬಿಡಂತ ಒಂದು ಸನ್ನಿವೇಶನ ತರಬೇಡ್ರಿ. ಅಂತ ಒಂದು ಸಂದೇಶವನ್ನು ತಾವು ನೀಡಬೇಡ್ರಿ. ಎಲ್ಲರೂ ನಾವೆಲ್ಲರೂ ಒಂದು. ಬಸವಣ್ಣನೇ ಹೇಳ್ತಾನೆ ಒಂದ್ ಕಡೆ, ಇವನಾರವ ನೆಂದೆನಿಸಿದರಯ್ಯ, ಇವನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಇವನು ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾನ. ಯಾರು ನಮ್ಮರ ಅಲ್ಲ ಅಂತ ಹೇಳಿಲ್ಲ. ಎಲ್ಲರನ್ನ ಸುಳೆ ಸಂಘವನ್ನು ಕೂಡ ಅಪ್ಕೊಂಡ್ರು ಬಸವಣ್ಣರು. ಕೆಳಜಾತಿಯವರನ್ನು ಅಪ್ಕೊಂಡ್ರು, ಮೇಲ್ಜಾತಿಯವ್ರನ್ನು ಅಪ್ಕೊಂಡ್ರು. ಎಲ್ಲರಿಗೂ ಕೂಡಿಸಿ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಕ್ರಾಂತಿಯನ್ನೇ ಮಾಡಿದ್ರು ಬಸವಣ್ಣವರು. ಅಂತ ಬಸವಣ್ಣನ ಹೆಸರಿಗೆ ಕೆಟ್ಟತರಂತ ಕೆಲಸವನ್ನ ಯಾವ ಮಠಾಧೀಶರು ಮಾಡಬಾರ್ದು, ಯಾವ ಶರಣರು ಮಾಡಬಾರ್ದು. ಇಂಥ ಒಂದು ಸಮಾವೇಶ ಆಗಿದ್ದು ಈ ಒಂದು ಕಲ್ಯಾಣ ನಾಡಿಗೆ, ಕರ್ನಾಟಕಕ್ಕೆ ಒಳ್ಳೆ ಸಂದೇಶ ಕೊಟ್ಟಂಗ ಆಗಿದೆ ಅಂತ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ. ಸಮಾವೇಶ ಹೇಗಾಯ್ತು? ಒಳ್ಳೆ ಸಮಾವೇಶ ಆಗಿದೆ. ಶ್ರೀಗಳು ಏನು ಇವತ್ತ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಲತ್ತಾರ. ಕನ್ನೇರಿ ಶ್ರೀಗಳು ಬಸವಣ್ಣನ ವಚನದಾಗ ಏನ್ ಹೇಳ್ಯಾರ, ಕಾಯಕಕ್ಕೆ ಮಹತ್ವ ಕೊಟ್ಟರವ್ರು. ಅವ್ರು ಸ್ವಂತ 11 ಎಕರೆ 12 ಎಕರೆ ಉಳುಮೆ ಮಾಡ್ತಾರ ಡೈಲಿ. ಅವ್ರು ಸ್ವಂತ ಮಾಡ್ತಾರ. ಮತ್ತ ಕೃಷಿ ಕಾಯಕ ಅವ್ರ ಜೀವನದ ಅಂಗಾಂಗ ಮಾಡ್ಕೊಂಡ್ರ ಪೂರ್ತಿ. ಮತ್ತ ಅವರಲ್ಲಿ ಎಷ್ಟೋ ಗುರುಕುಲಗಳು ಬೀದರ್ ಜಿಲ್ಲೆ ಇರಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಗುರುಕುಲಲ್ಲಿ ಒಂದು ಬಡವರ ಮಕ್ಕಳಿಗೆ ನಾವು ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೀವಿ ಫ್ರೀ ಅಂತಾರ. ಯಾರು ಶಿಕ್ಷಣ ಕೊಡ್ತಾ ಇಲ್ಲ. ಹಾಗಾದ್ರೆ ಶಿಕ್ಷಣ, ಅನ್ನದಾಸೋಹ, ಶಿಕ್ಷಣ ದಾಸೋಹ ಯಾರಾದ್ರೂ ಕೊಡ್ತಾ ಇದ್ದಾರೆ ಅದು ಕನ್ನೇರಿ ಶ್ರೀಗಳು ಕೊಡ್ತಾ ಇದ್ದಾರೆ. ಕಾಯಕ ಯೋಗಿ ಅನ್ಬೇಕು ಅವ್ರಿಗೆ. ಬಸವಣ್ಣನ ನಿಶ್ಚಿತವಾದಂತ ಪಕ್ಕ ಶಿಷ್ಯ ಯಾರಾದ್ರೂ ಇದ್ರೆ ಅದು ಕನ್ನೇರಿ ಶ್ರೀಗಳು ಇದ್ದಾರೆ. ಬಸವಣ್ಣನವರ ಆಶಯದಂತೆ ಜೀವನ ನಡೆಸ್ತಾ ಇದ್ದಾರೆ ಅವರು. ಬಸವಣ್ಣನ ವಚನಕ್ಕೆ ವಿರುದ್ಧವಾಗಿ ಅವ್ರು ನಡೆಸ್ತಾ ಇಲ್ಲ ಜೀವನ. ಎಷ್ಟೋ ಸ್ವಾಮಿಗಳು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಇವತ್ತು ಹೇಳ್ತಾರ, ಒಬ್ಬ ಸ್ವಾಮೀಜಿ ಅವ್ರು ಹೇಳ್ತಾರ, ಅವರು ಆ ಸ್ವಾಮೀಜಿ ಅವ್ರ ಬಾಯಿಂದ ಆ ಶಬ್ದ ಬರಬಾರ್ದು, ಅವರು ಶರಣರ ನಾಡಿನಲ್ಲಿ ಅಂತ ನುಡಿ ಆಡಬಾರ್ದು. ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರ, ನಿಜಗುಣಾನಂದ ಶಿವಯೋಗಿ ಅಂತ ಇದ್ದಾರ. ಅವ್ರು ಏನ್ ಮಾತಾಡ್ತಾರ ಹೇಳಿ, ಅದು ಯಾವ ಸಂದೇಶ ಕೊಡ್ಬೇಕಲ್ಲತ್ತಾರ. ಜೂಲಿ ಲಕ್ಷ್ಮಿ ಅಂತೇಳಿ ದೇವ್ರಿಗೆ ಹೋಲಿಸ್ತಾರ. Who is Lakshmi? It is Joli Lakshmi. ಮತ್ತ ಒಂದು ಮಾತಾಡ್ಬೇಕಾದ್ರೆ ಹೇಳ್ತಾರ, ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ. ಈ ದೇಶದಲ್ಲಿ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಹೊರತು ಮಾಂಸ ತಿಂದವರಿಂದಲ್ಲ. ನೀವು ತಿಪ್ಪ ತಿಂದೆ ದೊಡ್ಡರಾಗಿರಲ್ರಿ, ಹೆಂಗ್ ದೇಶ ಹಾಳಾಗಿಲ್ಲ ಅಂತ. ವಚನ ಮತ್ತೆ ಕುರಾನ್ ಎರಡು ಒಂದೇ ಅಂತ. ಕುರಾನ್ ಬೇರೆ ಅಲ್ಲ, ವಚನ ಬೇರೆ ಅಲ್ಲ. 1196ರಾಗ ಮೊಹಮ್ಮದ್ ಗಜ್ನಿ ಬಂದು ಕಾಶಿ ವಿಶ್ವನಾಥನ ದೇವಾಲಯದ ದಾಳಿ ಮಾಡಿ ಸರ್ವನಾಶ ಮಾಡಿದ. 1197ರಾಗ ಕೃಷ್ಣಂದು ಮಥುರಾ ದೇವಾಲಯ ಹಾಳು ಮಾಡ್ಯಾಕದ. ಇದೆಲ್ಲ ನಿಮ್ಗೆ ಗೊತ್ತಾಗಲ್ವಾ? ಅದು ಗೊತ್ತಾಗಲ್ವಾ? ತುಪ್ಪ ತಿಂದವ್ರ ಬಗ್ಗೆ ವಿರೋಧ ಅದ ನಿಮ್ಗೆ? ಅಲ್ಲ, ಈಗ ಇದನ್ನ ವಿಚಾರದ ಮೂಲಕ್ಕೆ ಬಂದ್ರೆ, ರಾಜಕೀಯವಾಗಿ ಕರ್ನಾಟಕದಲ್ಲಿ ಲಿಂಗಾಯತರು ಬಹಳ ದೊಡ್ಡ ಶಕ್ತಿ. ಹಾಗಾಗಿ ಹೇಗಾದರೂ ಮಾಡಿ ಲಿಂಗಾಯತರನ್ನ ಹಿಂದೂ ಧರ್ಮದಿಂದ ಒಡೆದು ಹೊರಗೆ ಹಾಕಿ ಬಿಟ್ರೆ ರಾಜಕೀಯ ಲಾಭ ಇದೆ ಅನ್ನೋ ಉದ್ದೇಶದಿಂದ ಇದೊಂದು ಕಮ್ಯುನಿಸ್ಟರ ಷಡ್ಯಂತ್ರ. ಅವರು ಗೆಲ್ಲಕ್ಕೆ ಸಾಧ್ಯ ಇದೆ ನಿಮ್ಗೆ ಅನ್ಸುತ್ತೆ? ಸಾಧ್ಯನೇ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತಾ ಇದ್ರೆ ನಮ್ ಜನ ಜಾಗೃತ ಆಗುತ್ತೆ. ಅವ್ರಿಗೆ ಆಸ್ಪದ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಮ್ಯುನಿಸ್ಟ್ ಸಿದ್ಧಾಂತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಮ್ಯುನಿಸ್ಟ್ ಸಿದ್ಧಾಂತ ಅವರು ಮನ್ ಮಾತಾಡಿದ್ ಕೇಳಿದ್ದೀನಿ ನಾನು. ಅವರು ಬಸವಣ್ಣವ್ರು ಸೀಮಿತ ಮಾಡ್ತಾ ಇದ್ದಾರೆ. ಅವ್ರು ಇದು ಒಂದಕ್ಕೆ ನಮ್ಗೆ ಸೀಮಿತ. ನೀವು ಬಸವಣ್ಣ ಹೆಸರು ಇಟ್ಕೋಬೇಡ್ರಿ, ಶಿವಶರಣರ ಹಿಂದೂ ಸಮಾವೇಶ ಇಟ್ಕೋಬೇಡ್ರಿ. ಯಾವುದೇ ಕಾರಣಕ್ಕೂ ಬಸವಾದಿ ಶರಣರ ಹೆಸರನ್ನ ಹಿಂದೂ ಅನ್ನುವಂತ ನಿಮ್ಮ ಸನಾತನ ಹೆಸರಿನೊಂದಿಗೆ ಸೇರಿಸಿಕೊಳ್ಳಲು ನಾವು ಬಿಡೋದಿಲ್ಲ. ಶಿವಶರಣರು ಇಲ್ದೇನೆ ಹಿಂದೂ ಸಮಾವೇಶನೇ ಇಲ್ಲ, ಹಿಂದೂ ಸಮಾವೇಶ ಇಲ್ದೇನೆ ಶಿವಶರಣರೇ ಇಲ್ಲ. ಎಲ್ಲಾ ಶರಣರು ಕೂಡೇ ಬಸವ ಕಲ್ಯಾಣ ಹುಟ್ಟಿದ್ದು, ಬಸವ ನಾಡು ಹುಟ್ಟಿದ್ದು. ನಾನು ಇಲ್ಲಿ ಡ್ಯೂಟಿ ಮಾಡಿ ನನ್ಗೆ ಗೊತ್ತದ. ಇಲ್ಲಿ ಪ್ರತಿಯೊಂದು ಜನಾಂಗ, ಯಾದವ್ ಜನಾಂಗ ಉತ್ತರ ಪ್ರದೇಶ ಸಿಗ್ತದ, ಆ ಜನಾಂಗ ಇವತ್ತು ನಿಮ್ಗೆ ಮಂಟ್ರಾದ ಸಿಗ್ತದ, ಇಲ್ಲಿ ಸಿಗ್ತದ. ಪ್ರತಿಯೊಂದು ಜನಾಂಗ ಸರ್, ಡಾರೆ ಇದ್ದಾರ, ಕೊರಿಯರ್ ಇದ್ದಾರ, ಯಾದವ್ ಜನಾಂಗ ಇದ್ದಾರ, ನಾವು ನೋಡ್ಲಾರ ಜಾತಿಯಲ್ಲಿ ಸಿಗ್ತಾವ. ಅಂದ್ರೆ ಬಸವಣ್ಣನ ಪ್ರಭಾವದಿಂದ ಕಲ್ಯಾಣಕ್ಕೆ ಬಂದವರು ಆ ಕಾಲದಲ್ಲಿ. ಮೋಳಿಗೆ ಮಾರಯ್ಯ ಅಂತ ಜಮ್ಮು ಕಾಶ್ಮೀರ
ಕಾಶ್ಮೀರದ ಬಂದವರು ಈಗ ಅವ್ರ ಹೆಸರ ಮ್ಯಾಗ ಇಲ್ಲಿ ಊರಿದೆ ಮೊಳಕೆರ ಅಂತೇಳಿ, ಅಲ್ಲಿನ ಜನ ಬಂದು ಇಲ್ಲಿ 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 ಬಸವಣ್ಣ ಸ್ಥಾನ ಷಡ್ಯಂತ್ರಗಾರರು ನಡೆಯಲ್ಲ ಸರ್. ಹಿಂದೂಗಳನ್ನ ಲಿಂಗಾಯತರನ್ನ ಬೇರೆ ಮಾಡಕ್ ಸಾಧ್ಯತೆನೆ ಇಲ್ಲ. ಹಿಂದೂಗಳು ಲಿಂಗಾಯತರು ಎಲ್ಲ ಒಂದೇ, ಲಿಂಗಾಯತರು, ಬಡಗೇರು, ಕಂಬಾರ, ಕುಂಬಾರ, ಕುರುಬ ಎಲ್ಲರೂ ನಾವೆಲ್ಲರೂ ಒಂದೇ, ದಲಿತರು ಎಲ್ಲರೂ ಒಂದೇ ಕಲ್ತೆ ಈ ಒಂದು ದೊಡ್ಡ ಸಮಾಜ ನಿರ್ಮಾಣ ಆಗ್ಯದ. ನಮ್ದ್ರಾಗ ಒಂದ್ ಸ್ವಲ್ಪ ಕುಂದು ಕೊರತೆ ಅದ, ಜಾತಿ ವ್ಯವಸ್ಥೆ ಅದ, ಅದು ಇವತ್ತಿಲ್ಲ ನಾಳೆ ಸರ್ವನಾಶ ಆಗೋಯ್ತದ. ಅದು ಇರಲ್ಲ, ಜಾತಿ ವ್ಯವಸ್ಥೆ ಇರಲ್ಲ, ಮುಂದಿರಲ್ಲ. ಇತ್ತು ಹಿಂದೆ ಹಿರುಗಳದಾಗ 50 ವರ್ಷ ತೆಳಗಿತ್ತು, ಈಗ ಮುಂದ ಆ ಜಾತಿ ವ್ಯವಸ್ಥೆ ಸಂಪೂರ್ಣ ನಾಶ ಆಗ್ತದ. ನಾವೆಲ್ಲರೂ ಒಂದಿರ್ತೇವೆ, ನಾವೆಲ್ಲರೂ ಹಿಂದಿರ್ತೇವೆ, ನಾವೆಲ್ಲರೂ ಒಂದಾಗಿ ಬಾಳ್ತೇವೆ, ಖುಷಿದಿಂದ ಬಾಳ್ತೇವೆ ಅಂತ ಹೇಳಿಕೆ ಈ ಸಮಯದಾಗ ಇಷ್ಟಪಡ್ತೇವೆ. ನನ್ನ ಹೆಸರು ಅಣ್ಣಾರಾವ್ ಪಾಟೀಲ್. ಅಣ್ಣಾರಾವ್ ಪಾಟೀಲ್. ಬಸವಣ್ಣನವರಿಗೆ ಜಯವಾಗಲಿ. ಜೈ ಜೈ. ನಮಸ್ಕಾರ ಪತಿ ಶಿವ ಹರ ಹರ ಮಹಾದೇವ.